ನಾನು ಅಷ್ಟೊಂದು ಜಡ್ಜ್ಮೆಂಟ್ ಕೊಡೋಷ್ಟು ದೊಡ್ಡವಳಿಲ್ಲ. ಬಟ್ ನಮ್ಮ ಕೂಸು ನಮಗೆ ಚೆನ್ನಾಗಿರುತ್ತೆ, ಅದು ನಾನು ಹೇಳ್ಬಾರ್ದು, ನೀವೆಲ್ಲ ಹೇಳಬೇಕು ಅಂತಲೇ ನಾನು ಇವತ್ತವರೆಗೂ ನನಗೆ ಒಂದು ಏನೋ ಒಂದು ತಕ್ಕಮಟ್ಟಿಗೆ ಒಂದು ಆಯ್ಕೆ ಮಾಡಿದ್ದೀವಿ ಅಂತ ಒಂದು ಇದೆ. ಜನ ಹೇಳಲಿ 1ನೇ ತಾರೀಕು ಮೇಲೆ ಜನಕ್ಕೆ ತುಂಬ ಆಮೇಲೆ ಏನೋ ತುಂಬ ಹೇಳ್ಕೊತಿದ್ರು ಅಂದ್ಬಿಡ್ತಾರೆ. ಒಂದು ಪ್ರಯತ್ನ ಪಟ್ಟಿದ್ದೀವಿ, ಅದನ್ನು ಜನ ಕೊಡಲಿ, ಆಡಿಯನ್ಸ್ ಕೊಡಲಿ ಅಂತ. ಅಲ್ಲ, ನೀವು ಹಂಗೆ ಅನ್ಕೊಂಡ್ರೆ ಒಳ್ಳೇದೇನೆ. ಬಟ್ ಅವರಷ್ಟು ಚಿನ್ನ ತೆಗಿಯೋಕ್ಕಾಗ್ದಿದ್ರು ಮಣ್ಣಾರು ತೆಗ್ದಿದ್ದೀವಲ್ಲ, ಅಷ್ಟೇ ಅಲ್ವಾ. ಚಿನ್ನಕ್ಕೆ ಬೆಲೆ ಜಾಸ್ತಿ, ಮಣ್ಣು ಈಸಿಯಾಗಿ ಗೆಲ್ಬೇಕಾದ್ರೆ ನಮ್ಮನೆ ತೋಟದಲ್ಲೂ ಸಿಗುತ್ತಲ್ಲ. ಹಂಗಾಗಿ ನಮ್ಮ ಪ್ರಯತ್ನ ನಾವು ನಮ್ಮ ತಕ್ಕ ಮಟ್ಟಿಗೆ ಮಾಡಿದ್ದೀವಿ ಅನ್ಕೋಬೋದೇನು. ಯಶ್ ಅವ್ರದ್ದು ನಾನಲ್ಲ, ಹುಡುಗಿ ಅಭಿಮಾನಿ ಅಂತೆ ಇವರು ಮೇಡಮು. ಸಿನಿಮಾದಲ್ಲಿ ಮಾತುಕತೆ ಆಗ್ಬೇಕಾದ್ರೆ ಡೈರೆಕ್ಟ್ರ್ ಹತ್ರ ಡಿಸ್ಕಷನ್ ಮಾಡಿದ್ರಂತೆ ಯಾರನ್ನ ಹಾಕೋದು ಅಂತ. ಅವಾಗಿನ್ನೂ ಗೊತ್ತೇ ಇಲ್ಲ ಅವ್ರಿಗೆ ನಮ್ಮ ಪ್ರಾಜೆಕ್ಟ್ ಅಂತ. ಇವರೆಲ್ಲ ಸೇರಿ ಇಲ್ಲ ಯಶ್ ಅವ್ರದ್ದು ಹಾಕೋಣ ಅಂದ್ಬಿಟ್ಟು ಹಾಕಿರೋದು. ಬಟ್ ಹಾಕುವಾಗ ನಾನು ಬೇಡ ಅನ್ನೋಕ್ಕಾಗಲ್ವಲ್ಲ, ಹಾಕ್ಲಿ ಬಿಡಿ ಅಂತ ಹೇಳಿ ಹಾಕ್ಸಿದ್ದೀವಿ ಅಷ್ಟೆ. ಇವಾಗಿನ ಟ್ರೆಂಡಲ್ಲಿ ಹೀರೋ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಅದನ್ನು ನಾನು ಹೇಳ್ತೀನಿ, ಇದೆಲ್ಲ ಮುಗೀಲಿ ಆಮೇಲೆ ಹೇಳ್ತೀನಿ. ಬಜೆಟ್ ಮಾತಾಡೋ ಜಾಗ ಅಲ್ವೇ ಅಲ್ಲ ಇದು, ಏನಂತೀರ? ನಮ್ಮ ಡೈಲಾಗ್ ಅದು ಅಲ್ಲ. ಬಜೆಟ್ ಇಲ್ಲಿ ಮಾತಾಡೋದು ಜಾಗ ಅಲ್ವೇ ಅಲ್ವಲ್ಲ. ಅದೆಲ್ಲ ಹೇಳೋದು ಕೂತ್ಕೊಂಡು ಒಂದ್ಸರಿ ಲೆಕ್ಕ ನೋಡ್ತೀನಿ, ಆಮೇಲೆ ಹೇಳ್ತೀನಿ. ಅಷ್ಟೊಂದು ದೊಡ್ಡವರಿಲ್ಲಮ್ಮ ನಾವು. KGF ನಮ್ಮ ವಿಜಯ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವ್ರಿಗೆ ಈ ಮುಖಾಂತರ ನೆನೆಸ್ಕೋತೀವಿ. ಅವರಂಥ ಪ್ರೊಡ್ಯೂಸರ್ಸು ಈಗ ಬಂದಿದ್ದಾರಲ್ಲ, KVN ಅವರೆಲ್ಲ ಬರಲಿ. ನಾವು ಅದನ್ನು ನೀವು ಸಿನಿಮಾ ನೋಡಿ ಅಷ್ಟು ಅಂದ್ಕೊಂಡಿದ್ದೀರಾ ಅಂದರೆ ಅದು ನಿಮ್ಮ ದೊಡ್ಡತನ. ಅಮ್ಮವ್ರು ಇಷ್ಟು ಹಾಕಿದ್ದಾರೆ ಅಂತ. ಬಟ್ ಅಷ್ಟೊಂದೆಲ್ಲ ಇಲ್ಲ. ನಾವೇನಂದರೆ ಕಾಟನ್ ಸೀರೆ ಉಟ್ಕೊಂಡ್ರೆ ನಿಮಗೆ ರೇಷ್ಮೆ ಸೀರೆ ಥರ ಕಾಣಿಸ್ತಾ ಇರ್ಬೋದು ಅಷ್ಟೇ. ನಾವು ಕಾಟನ್ ಸೀರೆ ಉಟ್ಟಿದ್ದೀವಿ, ರೇಷ್ಮೆ ಸೀರೆ ಎಲ್ಲ ಉಡೋಷ್ಟು ದೊಡ್ಡವರಿಲ್ಲ. ಆಮೇಲೆ ನೋಡೋಣ ಮುಂದಕ್ಕೆ. ಒಳ್ಳೇದಲ್ವಮ್ಮ, ಎಲ್ಲರೂ ಬೇಕು ಅಂತ ಏನೇನೋ ಮಾಡ್ತಾರೆ. ನಮಗೆ ಪಾಪ ಬರೀ ಮಾತಾಡಿದ್ದಕ್ಕೆ ಉಟ್ಕೊಂಡವ್ರೆ ಅಂದರೆ ನಾವು ಖುಷಿ ಪಡಬೇಕಲ್ವ. ಏನೇನೋ ಮಾಡ್ತಾರೆ ದಿನ ಬೆಳಗಾದರೆ ಪಾಪ ಜನ. ನಾವು ಸುಮ್ಮನೆ ಒಂದು ಪ್ರೆಸ್ ಮೀಟಲ್ಲಿ ನೀವು ಅಷ್ಟೊಂದು ನಮ್ಮನ್ನು ತೊಗೊಂಡೋಗಿದ್ದೀರಾ ಅಂದರೆ ಖುಷಿ ಪಡೋ ವಿಷಯ ಅಲ್ವೇನಮ್ಮ. ಹಾಂ, ಯಶೋಧ ಪೂಜಾರಿ ಅಲ್ವಾ? ಬಾಬಾ ನನಗೆ ಗೊತ್ತು, ಬಾ ನೀನು ಬಾ, ಎಲ್ಲ ಹೋಗ್ತೀಯ. ಬರ್ತಾರೆ, ಕಾಯ್ತಾರಿ ಥಿಯೇಟ್ರ್ ಹತ್ರ. ಯಾವ ಥಿಯೇಟ್ರ್ ಹತ್ರ ಅಂತ ಗೊತ್ತಿಲ್ಲ, ಗೌಪ್ಯವಾಗಿ ಬರ್ತಾರೆ. ಯಾವ ಥಿಯೇಟ್ರು ಅಂತ ಹೇಳಲ್ಲ, ಅನೌನ್ಸ್ ಮಾಡಲ್ಲ. ಬರ್ತಾರೆ, ಖಂಡಿತ ಬರ್ತಾರೆ. ಹೊಸ ಪ್ರಪಂಚ ಅಲ್ಲ ರೀ. ಮುಂದೆ ಒಂದು ತಿಳ್ಕೊಳ್ಳಿ, ಮುಂದೆ ಒಬ್ರು ಯಾರೋ ಹೋಗ್ತಾ ಇದ್ದಾರೆ ಅಂದರೆ ಹಿಂದೆ ನಾವು ಸಾಕಷ್ಟು ಕಷ್ಟಪಟ್ಟಿರ್ತೀವಿ. ಸ್ಕ್ರೀನ್ ಮುಂದೆ ಬಂದರೆ ಮಾತ್ರ ಅಲ್ಲ, ಇದ್ರ ಹಿಂದೆ ಎಷ್ಟು ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ ಕಾಣೋದು ನಮ್ಗೆ ಯಾರು ಹೇಳಿ? ಆ್ಯಕ್ಟ್ರ್ ಮಾತ್ರ. ಅದ್ರ ಹಿಂದೆ ಟೀ ಕೊಡೋ ಹುಡುಗನಿಂದ ಕಷ್ಟಪಟ್ಟಿರ್ತಾನೆ. ಹಂಗೆ ಮನೇಲಿ ನಾವು ತುಂಬ ಕಷ್ಟಪಟ್ಟಿದ್ದೀವಿ. ಆ ಕಷ್ಟ ಇಲ್ಲಿ ಹೇಳೋಕ್ಕಾಗಲ್ಲ. ಅದನ್ನು ಒಂದ್ಸರಿ ಹಿಸ್ಟ್ರಿ ಮಾಡೋಣ. ನಾವೇನು ಕಷ್ಟಪಟ್ವಿ, ನಾವು ಹೆಂಗೆ ಬಂದ್ವಿ, ನಾವು ಯಾವ ಥರ ಈ ಸಿನಿಮಾ ರಂಗಕ್ಕೆ ಕಷ್ಟಪಟ್ಟು ಇವತ್ತು ಯಶಾಗಿದ್ದಾನೆ ಅಂತ ಅದು ಆಮೇಲೆ ಹೇಳೋಣ. ಬಟ್ ಹೊಸ್ತಂತೂ ಅಲ್ಲ, ನಮಗೆ ಬಂದು 25 ವರ್ಷ ಆಯಿತು. ಬಂದಾಗಲೇ ಹಿಂದೆನೇ ಬಂದುಬಿಟ್ವಿ. ನಾವು 2,000 ರೂಪಾಯಿ ಮನೆ ಬಾಡಿಗೆ ಮಾಡ್ಕೊಂಡು ಅವ್ನು ಹಿಂದೆನೇ ಇದ್ವಿ. ಮೈಸೂರಲ್ಲಿ ದೊಡ್ಡ ಮನೇಲಿದ್ವಿ, ಆಮೇಲೆ ಚಿಕ್ಕದು ಒಂದು ಸಿಂಗಲ್ ರೂಮಲ್ಲಿದ್ವಿ. ಯಾಕೆ ಹೇಳಿ ಈ ಮಟ್ಟಕ್ಕೆ ಬರೋಕ್ಕೆ ಅದರಿಂದ ನಮ್ಮ ಶ್ರಮ ಇದೆ. ನಮ್ಮ ಸ್ಟೋರಿ ಕೇಳಿದ್ರೆ ನೀವು ಹಿಸ್ಟ್ರಿ ಬುಕ್ ಮಾಡ್ಬೋದು, ಆಮೇಲೆ ಹೇಳೋಣಂತೆ. ಈಗ ಬೇಡ, ಆಯಿತಾ? ಅದೇ ಮಾಡೋಣ, ಇವತ್ತೇ ಮಾಡಿಬಿಟ್ರೆ ದುಡ್ಡು ಬೇಡ ಕೊಡ್ತೀರಾ ನಾಳೆನೇ? ಇವತ್ತು ಎಲ್ಲಿಂದ ತರೋಣ? ಫಸ್ಟ್ ಈ ಸಿನಿಮಾ ಮಾಡೋಣ ಇರಿ, ಆಮೇಲೆ ಮಾಡೋಣ. ಇಲ್ಲ 150 ಅದೆಲ್ಲ ಈ ಬಿಸ್ನೆಸ್ದೆಲ್ಲ ಇನ್ನೂ ನಾನು ಯೋಚಿಸಿಲ್ಲಮ್ಮ. ಅಷ್ಟೊಂದು ಆ ಥರ ಬೀಳ್ತಾ ಇಲ್ಲ. ಫಸ್ಟು ಜನ ಆಡಿಯನ್ಸ್ ತೊಗೊಳ್ಳಿ ಅಂತಿದ್ದೀವಿ, ಬಿಸ್ನೆಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಇನ್ನು. ಅಲ್ಲ, ಅಪ್ರೋಚ್ ಮಾಡ್ತಿದ್ದಾರೆ, ನಾವಿನ್ನೂ ರೆಸ್ಪಾನ್ಸ್ ಮಾಡಿಲ್ಲ. ಬೇರೆ ಭಾಷೆಗೆ ಇಲ್ಲಿ ನಮ್ಮವ್ರು ಒಪ್ಕೊಂಡ ಮೇಲೆ ಪ್ಲ್ಯಾನ್ ಇದೆ. ಫಸ್ಟ್ ಇಲ್ಲಿ ನಮ್ಮವ್ರು ಹೇಗೆ ತೊಗೊಳ್ತಾರೆ ನೋಡಿಬಿಟ್ಟು ಆಮೇಲೆ ಎಲ್ಲದಕ್ಕೂ. ಆಗಸ್ಟ್ ಒಂದು ವಾರ ಆಗಲಿ, ಆಮೇಲೆ ನಾನು ಇನ್ನೊಂದು ಪ್ರೆಸ್ ಮೀಟಲ್ಲಿ ಹೇಳ್ತೀನಿ. ನಟನೆ ಇದೇ ನಟನೆ, ಈಗ ಮಾತಾಡ್ತಿದ್ವಲ್ಲ ಇದನ್ನೇ ನೀವು ನಟನೆ ಅಲ್ಲ. ನೀವು ಹೇಳ್ತಾ ಇರೋದು ನಟನೆ ಮಾಡೋಕ್ಕೆ ಬರಲ್ಲ ನಮಗೆ, ನೀವು ಅಂದ್ಕೊಂಡಿದ್ದೀರ. ಸುಮ್ಮನೆ ಮಾತಾಡಿದ ತಕ್ಷಣ ನಟರಿಗೆ ಅದೊಂದು ವ್ಯಾಲ್ಯೂ ಇದೆ, ಅದನ್ನೆಲ್ಲ ಅಷ್ಟು ಈಸಿಯಾಗಿ ನಟನೆ ಮಾಡೋಕ್ಕಾಗಲ್ಲ. ಮಾತು ಬೇರೆ, ನಟನೆ ಬೇರೆ. ನನಗೂ ಎಷ್ಟು ಬಂದ ಮೇಲೆ ಗೊತ್ತಾಗಿದೆ ಇಷ್ಟೊಂದು ಕಷ್ಟನ ನಟನೆ ಮಾಡೋದು ಅಂತ. ಅದಕ್ಕೆ ಆದ ಪ್ರಿಪ್ರೇಷನ್ ಎಲ್ಲ ಅವ್ರು ಎಷ್ಟು ಕಷ್ಟಪಡ್ತಾರೆ, ಅಷ್ಟು ಈಸಿ ಇಲ್ಲ ನಟನೆ ಮಾಡೋದು. ನಾವೇನೋ ಒಂದು ಸಣ್ಣ ಪ್ರಯತ್ನ ಮಾಡಿ ಪ್ರೊಡ್ಯೂಸರ್ ಆಗಿದ್ದೀವಿ, ಅದಕ್ಕೆ ಆಶೀರ್ವಾದ ಮಾಡಿ ಸಾಕು. ನೀವು ಆಡಿಯನ್ಸ್ ಹೇಳೋರನ್ನ ಕೇಳಿ, ನನಗೇನು ಗೊತ್ತು? ನಂಗೆ ಯಾರು ಹೇಳ್ತಾವ್ರೆ ಅಂತಲೂ ಗೊತ್ತಿಲ್ಲ. ಹೌದಾ? ಇರು ನಿಂಗೆ ಮಾಡ್ತೀನಿ. ಅವಳಲ್ಲ ಯಶೋಧ ಪೂಜಾರಿ ಅಲ್ಲಮ್ಮ. ಅವನೆಲ್ಲಿ ನಾನೆಲ್ಲಿ? ಅವನು ಎಷ್ಟು ಹೆಸರು ಮಾಡಿದ್ದಾನೆ. ಅದೇನಾಗಿದೆ ಗೊತ್ತಾ, ಹೂವಿಂದ ನಾರು ಹೋಗುತ್ತಲ್ಲ ಹಂಗೆಲ್ಲ ಅವನ ಜೊತೆ ನನ್ನ ಕರ್ಕೊಂಡು ಹೋಗ್ತಾವ್ರಷ್ಟೇ. ಅದು ಮೊದಲಿಂದ ಕರೀತಾರೆ ಬಿಡಿ, ಮನೆಯಲ್ಲೆಲ್ಲ ಮಕ್ಕಳೆಲ್ಲ ಕರೀತಾರೆ. ನನ್ನ ಮನೆ ಕೆಲಸದ ಹುಡುಗರೆಲ್ಲ ಬಾಸ್ ಅಂತಿದ್ರು ನನಗೆ. ಈಗ ಯಶಿಗೆ ಬಾಸ್ ಅಂತಾರೆ, ಅದು ಮಾಮೂಲಿ ಇರುತ್ತೆ. ಈಗ ಗೊತ್ತಾಗಿದೆ ನಿಮಗಷ್ಟೇ. ಅಷ್ಟೇ ಏನಿಲ್ಲ. ಟ್ಯಾಲೆಂಟ್ ಅಲ್ಲ ಅದು,
ಸುಮ್ಮನೆ ಈ ಥರ ಮಾತಾಡಿದ್ದನ್ನೇ ಅಂದ್ಕೊಂಡು ಟ್ಯಾಲೆಂಟ್ ಅಂದರೆ ಬೇರೆ ಇರುತ್ತೆ ಬಿಡಿ, ಹಾರ್ಡ್ ವರ್ಕ್. ಆಮೇಲೆ ಆರ್ಟಿಸ್ಟ್ ಎಲ್ಲ ಬೈಕತ್ತಾರೆ ನಾನು. ಇಲ್ಲ ಬರೋದೇ ಹೆಂಗೆ ಸರ್, ಮಾತಾಡೋಕ್ಕೆ ಬರಲ್ಲ. ನಾವು ಹಾಸನ ಕಡೆಯವರಲ್ವಾ, ನಮಗೆ ತುಂಬ ನಯವಾಗಿ ಮಾತಾಡೋಕ್ಕೆ ಬರಲ್ಲ, ಅಂದರೆ ಸ್ಮೂತಾಗಿ ಬರಲ್ಲ. ನಾವು ಹಳ್ಳಿ ಭಾಷೆ ಇರೋದೇ ಹಿಂಗೆ ನಮ್ಮದು. ಈಗ ಮಂಗಳೂರು ಭಾಷೆನ ನಮ್ಮ ಭಾಷೆ ಥರ ಮಾತಾಡಿ ಅಂದರೆ ಅವ್ರಿಗೆ ಬರಲ್ಲ. ಹಾಸನವ್ರದ್ದು ನಮ್ಮದು ಈ ಥರ ಭಾಷೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ.